ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಸ್ತುತಿಸು ಎನ್ಮನವೇ ಸ್ತುತಿಗಳ ಒಡೆಯನಿಗೆ, ದೇವ ಪ್ರತಿದಿನವೂ ಮಾಡಿದ ಉಪಕಾರ ಸ್ಮರಿಸಿ ಸ್ತುತಿಸು ಎನ್ಮನವೇ, ಸ್ತುತಿಸು ಎನ್ಮನವೇ. ದೇವರಾತ್ಮ ನನ್ನ ಮೇಲಿದೆ, ದೇವರಾತ್ಮ ನನ್ನ ಮೇಲಿದೆ, ದೇವರಾತ್ಮ ನಮ್ಮ ಮೇಲಿದೆ, ದೇವರಾತ್ಮ ನಮ್ಮ ಮೇಲಿದೆ. ನನ್ನ ದೇಹ ಯೇಸುವಿನಾಲಯ, ನನ್ನ ದೇಹ ದೇವಾಲಯ, ನನ್ನ ದೇಹ ಯೇಸುವಿನಾಲಯ, ನನ್ನ ದೇಹ ದೇವಾಲಯ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ 1 ಕೊರಿಂಥ 12ನೇ ಅಧ್ಯಾಯ ವಚನ 12ರಿಂದ. ಕಳೆದ ದಿನಗಳಲ್ಲಿ ಪವಿತ್ರಾತ್ಮರ 9 ವರಗಳ ಕುರಿತು ನಾವು ಧ್ಯಾನಿಸಿದೆವು. ಆ ವರಗಳ ಕುರಿತು ಅರಿವನ್ನ ಪಡೆದುಕೊಂಡೆವು. ನಾನು ತಿಳಿತೇನೆ, ಆ ವರಗಳಿಂದ ದೇವರು ನಮ್ಮೊಬ್ಬೊಬ್ಬರನ್ನ ಅಭಿಷೇಕಿಸಿದ್ದಾರೆ. ಅದನ್ನ ಪ್ರಾಕ್ಟಿಕಲ್ ಆಗಿ ನಾವು ಉಪಯೋಗ ಮಾಡಬೇಕಷ್ಟೇ. ಸತ್ಕಾರ್ಯವಿಲ್ಲದ ವಿಶ್ವಾಸ ಸತ್ತ ವಿಶ್ವಾಸ. ನಿಮ್ಮ ವಿಶ್ವಾಸ ಕಾರ್ಯರೂಪದಲ್ಲಿ ಪ್ರಕಟವಾಗಲಿ. ಓಕೆ, ಈಗ ಅದರ ಮುಂದುವರೆದ ಭಾಗ 12ನೇ ವಚನ, 1 ಕೊರಿಂಥ 12 ವಚನ 12. ಈ ಪವಿತ್ರಾತ್ಮರ ವರದಾನಗಳನ್ನು ಪಡೆದುಕೊಂಡ ನಾವು ಒಂದು ಕುಟುಂಬದಲ್ಲಿ, ಒಂದು ಪ್ರಾರ್ಥನಾ ತಂಡದಲ್ಲಿ ಅಥವಾ ದೇವರ ರಾಜ್ಯದಲ್ಲಿ, ನಾವು ಕೆಲಸ ಮಾಡುವ ಸ್ಥಳದಲ್ಲಿ ಹೇಗೆ ಕಾರ್ಯನಿರ್ವಹಿಸಬೇಕೆಂಬುದಾಗಿ ಸಂತ ಪೌಲರು ಬಹಳ ಸುಂದರವಾಗಿ ವಿವರಣೆ ನೀಡುತ್ತಾರೆ. ನಮ್ಮ ಕಣ್ಣಿಗೆ ಕಾಣುವ ಒಂದು ವಿಷಯವನ್ನ ತೆಗೆದುಕೊಂಡು, ದೇಹ ಒಂದೇ, ಅಂಗಗಳು ಹಲವು. ಆ ಅಂಗಗಳು ಅನೇಕವಿದ್ದರೂ ಅವು ಸೇರಿ ಒಂದೇ ದೇಹವಾಗುತ್ತದೆ. ಅಂತೆಯೇ ಕ್ರಿಸ್ತ ಯೇಸು. ಈಗ ನಮ್ಮ ಶರೀರದಲ್ಲಿ ಶರೀರ ಒಂದೇ ಶರೀರ, ಆದ್ರೆ ಈ ಒಂದು ಶರೀರ ಅನೇಕ ಅಂಗಗಳನ್ನ ಹೊಂದಿಕೊಂಡಿದೆ. ಕಣ್ಣು, ಕಿವಿ, ಮೂಗು, ಬಾಯಿ, ಕೈ, ಕಾಲು, ಹೃದಯ, ಹೀಗೆ ಅನೇಕ ಅಂಗಗಳು ಜೋಡಣೆಯಾಗಿ ಒಂದು ದೇಹವಾಗಿ ಮಾರ್ಪಾಡಾಗಿದೆ. ಇದನ್ನ ಅಂತೆಯೇ ಕ್ರಿಸ್ತ ಯೇಸು, ಯೇಸುವಿಗೆ ಹೋಲಿಕೆ ಮಾಡುತ್ತಾರೆ. ಯೇಸುವಿನ ದೇಹ ಒಂದೇ, ಆ ದೇಹದಲ್ಲಿ ಅನೇಕ ಅಂಗಗಳು ಜೋಡಣೆಯಾಗಿದೆ. ಆ ಅಂಗಗಳು, ಆ ದೇಹ ಯಾರೆಂಬುದನ್ನು ಮುಂದೆ ನಾವು ಸ್ಪಷ್ಟವಾಗಿ ನೋಡೋಣ. ಯಹೂದ್ಯರಾಗಲಿ, ಗ್ರೀಕರಾಗಲಿ, ಪರತಂತ್ರರಾಗಲಿ, ಸ್ವತಂತ್ರರಾಗಿರಲಿ, ನಾವೆಲ್ಲರೂ ಒಂದೇ ದೇಹವಾಗುವಂತೆ ಒಂದೇ ಆತ್ಮದಿಂದ ದೀಕ್ಷಾ ಸ್ನಾನ ಹೊಂದಿದ್ದೇವೆ. ಒಂದೇ ಆತ್ಮವನ್ನು ನಮ್ಮೆಲ್ಲರಿಗೆ ಪಾನವಾಗಿ ಕೊಡಲಾಗಿದೆ. ಕೊಲೆಸ 3:27-28 ಸಂತ ಪೌಲರು ನುಡಿಯುತ್ತಾರೆ, ಕ್ರಿಸ್ತ ಯೇಸುವಿನೊಡನೆ ಒಂದಾಗಲು ನೀವು ದೀಕ್ಷಾ ಸ್ನಾನದ ಮೂಲಕ ಕ್ರಿಸ್ತಾಂಬರರಾಗಿದ್ದೀರಿ, ಕ್ರಿಸ್ತನನ್ನ ಧರಿಸಿಕೊಂಡಿದ್ದೀರಿ, ಕ್ರಿಸ್ತನಲ್ಲಿ ನೀವು ಒಂದಾಗಿದ್ದೀರಿ. ಸ್ನಾನ ದೀಕ್ಷಾ ಸಂಸ್ಕಾರದ ಮೂಲಕ ನಾನು ಸತ್ತಿದ್ದೇನೆ, ಯೇಸುವಿನೊಡನೆ ನಾನು ಜೀವಕ್ಕೆ ಎಬ್ಬಿಸಲ್ಪಟ್ಟಿದ್ದೇನೆ ಎಂಬುದಾಗಿ. ಸೊ ಅಲ್ಲಿ ಯಹೂದ್ಯರು, ಗ್ರೀಕರು, ಹೆಣ್ಣು ಗಂಡು ಎಂಬ ಭೇದ ಭಾವವಿಲ್ಲದೆ ಎಲ್ಲರೂ ಯೇಸು ಕ್ರಿಸ್ತರ ದೇಹವಾಗಿದ್ದೇವೆ. ಆಮೇನ್ ಎಂದು ಟೈಪ್ ಮಾಡೋಣ. ನಾನು ಕ್ರಿಸ್ತ ಯೇಸುವಿನ ಶರೀರವಾಗಿದ್ದೇನೆ. ನೀವು ನಾನು ಕ್ರಿಸ್ತ ಯೇಸುವಿನ ಶರೀರ, ಆಮೇನ್ ಎಂದು ಅದನ್ನು ಕ್ಲೇಮ್ ಮಾಡುವಾಗ, ಅದನ್ನ ಒಪ್ಪಿ ಅರಿಕೆ ಮಾಡುವಾಗ, ಆಮೇನ್ ಎಂದು ಟೈಪ್ ಮಾಡುವಾಗ, ಯೇಸುವಿನ ದೇಹದ ಅಂಗದ ಶಕ್ತಿ ನಮ್ಮ ದೇಹದಲ್ಲಿ ಕಾರ್ಯ ಮಾಡುತ್ತದೆ. ಯೇಸುವಿನ ದೇಹ ಈಗ ಹೇಗಿದೆ? ಬಾಲಯೇಸುವಿನ ದೇಹವಲ್ಲ, ಶಿಲುಬೆ ಮೇಲೆ ಬಲಹೀನಾವಸ್ಥೆಯಲ್ಲಿ ಜಜ್ಜಲ್ಪಟ್ಟ ಶರೀರವಲ್ಲ, ಪಾತಾಳ ಗರ್ಭದಲ್ಲಿ ಇಳಿದು ಹೋದ ಶರೀರವಲ್ಲ, ಬದಲಿಗೆ ಪುನರುತ್ಥಾನದ ಶಕ್ತಿಯನ್ನು ಪಡೆದುಕೊಂಡು ಸಶರೀರವಾಗಿ ಸ್ವರ್ಗಾರೋಹಣರಾಗಿ ನಿತ್ಯತ್ವಕ್ಕೂ ಜೀವಿಸುವ ಸರ್ವೇಶ್ವರನ ಬಲಪಾರ್ಶ್ವದಲ್ಲಿ ಆಸೀನನಾಗಿರುವ ಪ್ರಭು ಯೇಸುವಿನ ಮಹಿಮೆಯ ಶರೀರ, ಆ ದೇಹ ನಾವೇ ಆಗಿದ್ದೇವೆ. ನಾನು ಕ್ರಿಸ್ತ ಯೇಸುವಿನ ಶರೀರವಾಗಿದ್ದೇನೆ ಎಂದು ಹೇಳುವಾಗ ಯೇಸು ಕ್ರಿಸ್ತರ ಪುನರುತ್ಥಾನದ ಮಹಿಮೆ, ಪುನರುತ್ಥಾನದ ಶರೀರದ ಒಂದು ಶಕ್ತಿ ಪ್ರಭಾವ ನಮ್ಮ ದೇಹದಲ್ಲಿ ಕಾರ್ಯ ಮಾಡುತ್ತದೆ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ. ಈ ಜೀವಸ್ವರವನ್ನು ಆಲಿಸುತ್ತಿರುವ ನಿಮ್ಮಲ್ಲಿ ನಾನು ಕೇಳಿಕೊಳ್ಳುವುದೇನೆಂದರೆ, ಇದನ್ನ ನೀವು ಬರೀ ಕೇಳಿಸಿಕೊಳ್ಳುವುದು ಮಾತ್ರವಲ್ಲ, ನೋಡುವುದು ಮಾತ್ರವಲ್ಲ, ನೀವು ಆಶೀರ್ವದಿಸಲ್ಪಡುವುದು ಮಾತ್ರವಲ್ಲ, ಇದನ್ನ ಪರರಿಗೆ ಹಂಚುವಾಗ, ಪರರಿಗೆ ನೀವು ಶೇರ್ ಮಾಡುವಾಗ ಪೂರ್ಣ ಆಶೀರ್ವಾದವನ್ನ ಪಡೆದುಕೊಳ್ಳುತ್ತೀರಿ.
ಬಿತ್ತುವವನಿಗೆ ಹೇರಳವಾದ ಬೀಜವನ್ನ ದೇವರು ಒದಗಿಸಿಕೊಡುತ್ತಾರೆ. ಆದ ಕಾರಣ ನೀವು ಪಡೆದುಕೊಳ್ಳುತ್ತಿರುವ ಈ ಆಶೀರ್ವಾದವನ್ನ ನಿಮಗೆ ಮಾತ್ರ ಇಟ್ಟುಕೊಳ್ಳದೆ ನಿಮ್ಮ ಸ್ನೇಹಿತರು, ಬಂಧು ಬಳಗದವರು, ಕುಟುಂಬಸ್ಥರಿಗೆ ಶೇರ್ ಮಾಡುವಾಗ ಪೂರ್ಣ ಆಶೀರ್ವಾದಕ್ಕೆ ನೀವು ಬಾಧ್ಯಸ್ಥರಾಗುತ್ತೀರಿ. ಪ್ರೇಸ್ ದ ಲಾರ್ಡ್. ಹಲ್ಲೆಲೂಯಾ. ಕ್ರಿಸ್ತ ಯೇಸುವಿನ ಅಂಗಾಂಗಗಳು ನಾವು ತುಂಬಾ ಸರಳವಾಗಿ ಸಂತ ಪೌಲ ವಿವರಿಸ್ತಾರೆ. ಈಗ ಈ ನಮ್ಮ ಶರೀರವನ್ನು ತೆಗೆದುಕೊಂಡರೆ ಕಣ್ಣು ಒಂದಿದೆ, ಕಿವಿ ಇದೆ, ಬಾಯಿ ಇದೆ, ಮೂಗಿದೆ. ಹಾಗೆ ನಾವು ಯೇಸು ಕ್ರಿಸ್ತರ ಶರೀರ ನಾವಾಗಿರುವ ಕಾರಣ ಆ ಶರೀರದ ಒಂದು ಅಂಗವಾಗಿ ನಾವು ಮಾರ್ಪಾಡಾಗುತ್ತೇವೆ. ದೇಹ ಏಕ ಅಂಗದಿಂದ ಅಲ್ಲ, ಅನೇಕ ಅಂಗಗಳಿಂದ ಕೂಡಿದೆ. ಎಂದಾದರೂ ಕಾಲು ನಾನು ಕೈಯಲ್ಲ, ಈ ಕಾರಣ ನಾನು ದೇಹಕ್ಕೆ ಸೇರಿಲ್ಲ ಎಂದು ಹೇಳಿದ್ದಾದರೆ ಅದು ದೇಹದ ಅಂಗವಾಗಿರುವುದು ತಪ್ಪಿತೆ. ಹೀಗೆ ಹೇಳ್ಕೊಂಡು ಬರ್ತಾರೆ. ಕೈ ಹೇಳುತ್ತೆ, ನಾನು ಕಾಲಲ್ವಲ್ಲ, ನಾನು ಯಾಕೆ ನಾನು ಕೈಯಲ್ಲ, ಈ ಕಾರಣ ನಾನು ದೇಹಕ್ಕೆ ಸೇರಿಲ್ಲ ಎಂದು ಕಾಲು ಹೇಳಲು ಸಾಧ್ಯವೇ? ಕೈ ಎಲ್ಲಾ ಕೆಲಸಕ್ಕೆ ಉಪಯೋಗ ಆಗುತ್ತೆ, ಕಾಲು ನಡೆಯೋದಕ್ಕೆ ಉಪಯೋಗ ಆಗುತ್ತೆ. ಈಗ ಕಣ್ಣು, ನಾನೇನು ಕಿವಿಯಲ್ವಲ್ಲ, ನಾನು ಯಾಕೆ ಈ ಶರೀರದಲ್ಲಿ ಅಂಟಿಕೊಂಡಿರಲಿ? ನೋ 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 ನೋ. ಒಂದು ಶರೀರಕ್ಕೆ ಒಂದೊಂದು ಅಂಗಾಂಗಗಳು ನಿರ್ದಿಷ್ಟ ಕಾರ್ಯಗಳಿಗಾಗಿ ಸೃಷ್ಟಿ ಮಾಡಲ್ಪಟ್ಟಿದೆ. ಎಲ್ಲಾ ಅಂಗಾಂಗಗಳು ಒಟ್ಟಾಗಿ ಸೇರಿ ಕಾರ್ಯನಿರ್ವಹಿಸಿದರೆ ಮಾತ್ರ ಈ ದೇಹವೆಂಬ ಶರೀರ ತನ್ನ ಕೆಲಸವನ್ನ ಮಾಡಲು ಸಾಧ್ಯ. ಓಕೆ, ಇಡೀ ಶರೀರ ಕಾಲೇ ಆದರೆ, ಕಾಲಿಗೆ ತುಂಬಾ ಬೆಲೆ ಕೊಡ್ತೀವಪ್ಪ ಅಂತ ತಿಳ್ಕೊಂಡು ಇಡೀ ಶರೀರ ಕಾಲೇ ಆದರೆ ಕೈ ಕೆಲಸ ಕಾಲು ಹೇಗೆ ಮಾಡಲು ಸಾಧ್ಯ? ಅಥವಾ ನಾನು ಕಣ್ಣಾಗಿರ್ತೀನಿ, ಎಲ್ರಿಗೂ ಕಣ್ಣಿಷ್ಟ, ನಾನು ಕಣ್ಣಾಗಿರ್ಬೇಕು, ನನಗೆ ಕಣ್ಣಾಗಿರ್ಬೇಕಂದ್ರೆ ಓಕೆ, ಬರೀ ನೋಡ್ತಾನೆ ಇದ್ರೆ ಮಾತನಾಡೋದಕ್ಕೆ ಬಾಯಿ ಬೇಕಲ್ವಾ? ಬಾಯಿ ಕೆಲಸ ಯಾರು ಮಾಡೋದು? ನಾನು ಕಿವಿಯಾಗಿರ್ತೀನಪ್ಪ, ನನಗೆ ಯಾವಾಗ್ಲೂ ಕೇಳಿಸ್ಕೊಳ್ಳೋದೇ ಇಷ್ಟ ಅಂದರೆ ಕೈ ಕೆಲಸ ಯಾರು ಮಾಡೋದು? ಹೇಗೆ ಒಂದು ಕುಟುಂಬದಲ್ಲಿ ಗಂಡ ಹೊರಗಡೆ ಹೋಗಿ ದುಡಿಬೇಕು, ಹೆಂಡತಿ ಅಡುಗೆ ಮನೆಯಲ್ಲಿ ಕೆಲಸ ಮಾಡಿ ಮಕ್ಕಳಿಗೆ ಅನ್ನ, ಆಹಾರ, ಊಟ, ಉಪಚಾರ, ವಿದ್ಯಾಭ್ಯಾಸ, ಮನೆಯ ಒಂದು ಪರಿಶುದ್ಧತೆಯ ಕೆಲಸಗಳು, ಮಕ್ಕಳು ವಿದ್ಯಾಭ್ಯಾಸ, ಯೌವನಸ್ಥ ಮಕ್ಕಳು ದುಡಿದು ತಂದೆಗೆ ಸಹಾಯ ಮಾಡುವುದು, ಮನೆಯಲ್ಲಿ ವಯಸ್ಸಾದವರು ಅವರದೇ ಆದ ಕೆಲಸ ಕಾರ್ಯಗಳು. ಹೀಗೆ ಒಂದು ಕುಟುಂಬದಲ್ಲಿ ಎಲ್ಲರೂ ಅವರವರ ಕೆಲಸಗಳನ್ನ ಸರಿಯಾಗಿ ನಿಭಾಯಿಸಿದರೆ ಆ ಕುಟುಂಬ ಸುಕ್ಷೇಮದಲ್ಲಿ ನಡೆಯುತ್ತದೆ. ಇಲ್ಲ ಹೆಂಡತಿ ಮಾತ್ರ ಕೆಲಸ ಮಾಡ್ತಿರೋದು, ಗಂಡ ಸುಮ್ಮನೆ ಕೂತಿದ್ರೆ ಆ ಕುಟುಂಬ ಅದು ಕೊರತೆ ಉಳ್ಳ ಕುಟುಂಬವಾಗಿ ಮಾರ್ಪಾಡಾಗುತ್ತೆ. ಕೋಪ, ದ್ವೇಷ, ಜಗಳ, ಹೀಗೆ ಅವರವರ ಕೆಲಸ ಅವರು ಸರಿಯಾಗಿ ನಿರ್ವಹಿಸಬೇಕು. ಅದೇ ರೀತಿಯಲ್ಲಿ ಒಂದು ಪ್ರಾರ್ಥನಾ ತಂಡದಲ್ಲಿ ಎಲ್ಲರೂ ಬಾಯಿಯಾಗಿ ಬಿಟ್ಟರೆ, ಈಗ ಒಂದು ಧ್ಯಾನಕೂಟ ನಡೆಸಬೇಕಂದ್ರೆ ಬೋಧನೆ ಮಾಡುವ ಬೋಧಕರು ಬೇಕು, ಪ್ರೇಸ್ ಅಂಡ್ ವರ್ಷಿಪ್ ಮಾಡುವ ಸೇವಕರು ಬೇಕು, ಅಡುಗೆ ಕೋಣೆಯಲ್ಲಿ ಕೆಲಸ ಮಾಡುವವರು ಬೇಕು, ದಿನವಿಡೀ ವಾಕ್ಯ ಕೇಳ್ತಾನೆ ಕೂತ್ರೆ ಅವರ ಹೊಟ್ಟೆಗೆ ತಕ್ಕ ಭೋಜನ ಕೊಡಬೇಕು, ದೇವರ ಆಲಯ ಶುದ್ಧೀಕರಿಸುವವರು ಬೇಕು. ಒಬ್ರು ಕೈಯಾಗಿ, ಒಬ್ರು ಕಾಲಾಗಿ, ಒಬ್ರು ಕಣ್ಣಾಗಿ, ಒಬ್ರು ಬಾಯಾಗಿ, ಒಬ್ರು ಕಿವಿಯಾಗಿ, ಅಂತೂ ಎಲ್ಲ ಅಂಗಾಂಗಗಳು ಒಟ್ಟಾಗಿ ಸೇರಿ ಕೆಲಸ ಮಾಡುವಾಗ ಅದು ಪರಿಪೂರ್ಣವಾಗಿ ಸುಕ್ಷೇಮಕರವಾಗಿ ಆ ದೇಹ ಅಥವಾ ಆ ಕುಟುಂಬ ಅಥವಾ ಆ ಸಭೆ ಅಭಿವೃದ್ಧಿ ಆಗುತ್ತದೆ. ಅದಕ್ಕಾಗಿ ದೇವರು ಎಲ್ಲ ಸ್ಥಾನಮಾನಗಳಲ್ಲಿ ತನ್ನ ಸೇವಕರನ್ನ ಎಬ್ಬಿಸುವವರಾಗಿದ್ದಾರೆ. ನಾನೇನು ಬಾಯಿಯಾಗಿಲ್ವಲ್ಲ, ನಾನು ಯಾವಾಗ್ಲೂ ಕೈ ಕೆಲಸನೇ ಮಾಡ್ತಾ ಇದ್ದೀನಿ, ನಾನು ಈ ದೇಹಕ್ಕೆ ಸೇರೋದಿಲ್ಲ ಅಂದರೆ ಕೈ ಕತ್ತರಿಸಲ್ಪಟ್ಟು ಸಪರೇಟ್ ಆಗಿ ಹೋದ್ರೆ ಏನಕ್ಕಾದ್ರೂ ಪ್ರಯೋಜನ ಆಗುತ್ತದ? ನೋ. ಕೈ, ನಾನು ಕೆಲಸ ಮಾಡಬೇಕು, ನಾನು ಅಡಿಗೆ ಮಾಡಬೇಕು, ನಾನು ಅಡಿಗೆ ಬಡಿಸಬೇಕು, ಅದೇ ನನಗೆ ದೇವರು ಕೊಟ್ಟಿರುವ ಸೇವೆ ಎಂದು ಅದನ್ನ ಪ್ರೀತಿಯಿಂದ ಕೈ ಮಾಡಿದಾಗ ಆ ಕೈ ಸಹ ಶರೀರದಲ್ಲಿ ಸುಕ್ಷೇಮವಾಗಿರುತ್ತದೆ. ಇನ್ನೂ ಒಂದು ಎಕ್ಸಾಂಪಲ್ ಹೇಳ್ತೀನಿ. ನಿಮ್ಮ ಶರೀರದಲ್ಲಿ ಯಾವುದೇ ಒಂದು ಅಂಗವನ್ನ ಏನು ಕೆಲಸ ಮಾಡದೆ ಸುಮ್ಮನೆ ಇರಿ ನೋಡೋಣ. ಒಂದು ತಿಂಗಳು ಈ ಕೈಯಿಂದ ಯಾವ ಭಾರನೂ ಎತ್ತೋದಿಲ್ಲ, ಈ ಕೈಯಿಂದ ಯಾವ ಕೆಲಸನೂ ಮಾಡೋದಿಲ್ಲ ಅಂತ ಈ ಕೈನ ನೀವು ಸುಮ್ಮನೆ ಇಟ್ರೆ ಆಟೋಮೆಟಿಕ್ ಆಗಿ ಅದು ಫ್ರೀಸ್ ಆಗೋಗುತ್ತೆ. ಅಂದ್ರೇನು? ಅದು ನಿಶ್ಶಕ್ತ ಆಗೋಗುತ್ತೆ, ಬಲಹೀನವಾಗುತ್ತೆ, ಒಣಗಿ ಹೋಗುತ್ತೆ. ಒಂದು ತಿಂಗಳಾದ್ಮೇಲೆ ಆ ಕೆಲಸ ಮಾಡ್ಬೇಕಂದ್ರು ಅದು ನಿಮಗೆ ಸಹಾಯ ಮಾಡೋದಿಲ್ಲ. ಈ ಕೈ ಬರೀ ಕೈ ಮಾತ್ರ ಕೆಲಸ ಮಾಡಲ್ಲ, ಆ ಎಲುಬುಗಳು, ಗಂಟು, ನರಗಳು, ಮಾಂಸ, ಈ ಎಲ್ಬೋ, ಬೋನ್ ಇವೆಲ್ಲ ಸಹಕರಿಸುತ್ತೆ ಅದಕ್ಕೆ. ಅದು ಗೊತ್ತಾಗಲ್ಲ ಕೈಗೆ. ಕೈ ಏನ್ ಹೇಳುತ್ತೆ, ನಾನು ಕೆಲಸ ಮಾಡದೇ ಇದ್ರೆ ಈ ಶರೀರಕ್ಕೆ ಏನು ಆಗೋದಿಲ್ಲ, ನೋಡು ನಾನು ಸ್ಟ್ರೈಕ್ ಮಾಡ್ತೀನಿ. ಕೈ ಸ್ಟ್ರೈಕ್ ಮಾಡಿದ್ರೆ ಯಾರಿಗೆ ಕಷ್ಟ?
ಆ ಕೈಗೆ ಕಷ್ಟ. ಅದಕ್ಕೆ ಸಹಕರಿಸುವ ಎಲುಬುಗಳು, ಜಾಯಿಂಟ್ಸ್ಗಳು, ನರಗಳು ಎಲ್ಲ ಫ್ರೀಸ್ ಆಗೋಗುತ್ತೆ. ಉದಾಹರಣೆಗೆ ನೋಡಿ, ಹೆಂಡತಿ ಮನೆಯಲ್ಲಿ ಇವತ್ತು ನಾನು ಅಡುಗೆ ಮಾಡೋದಿಲ್ಲ ಅಂತ ಗಂಡನ ಮೇಲೆ ಕೋಪ ಮಾಡಿಕೊಂಡು ಅಡುಗೆ ಮಾಡದಿದ್ರೆ ಯಾರಿಗೆ ಕಷ್ಟ? ಗಂಡ ಹೊರಗಡೆ ಹೋದವರು ಊಟ ಮಾಡಿ ಬರ್ಬೋದು, ಆದರೆ ಹೆಂಡತಿ ಮತ್ತು ಮಕ್ಕಳು ಹಶ್ವೆಯಿಂದ ಇರಬೇಕಾಗುತ್ತೆ. ಆದರೆ ಇವಾಗ ಬಿಡಿ, ಸ್ವಿಗ್ಗಿ ಇನ್ನೇನೇನೋ ಇದೆ, ಓಕೆ. ಆದರೆ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಒಂದು ಕುಟುಂಬದಲ್ಲಿ ಈಗ ಆಫೀಸಲ್ಲಿ ಕೆಲಸ ಮಾಡೋರಿಗೆ ಗೊತ್ತು, ಆಫೀಸಲ್ಲಿ ಹೈರಾರ್ಕಿ ಇರುತ್ತೆ. ಪಿಯೋನ್ ಇರ್ತಾರೆ, ಜವಾನ ಇರ್ತಾರೆ, ಕಸ ಗುಡ್ಸೋರು ಇರ್ತಾರೆ. ಬೆಳಿಗ್ಗೆ ನಾವು ಆಫೀಸ್ಗೆ ಹೋಗೋದಕ್ಕೆ ಮೊದಲು ಕಸ ಗುಡ್ಸೋರು ಬಂದು ಎಲ್ಲ ಕ್ಲೀನ್ ಮಾಡಿ ಹೋಗಿರ್ತಾರೆ. ನಾವು ಆಫೀಸ್ ಒಳಗೆ ಹೋದ ತಕ್ಷಣ ಕ್ಲೀನ್ಲಿನೆಸ್ ಇರುತ್ತೆ. ಆಹಾ ಅಂತ ನಾವು ಹೆಮ್ಮೆ ಪಡಲು ಸಾಧ್ಯನಾ? ಕಸ ಗುಡಿಸಿದವರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕಾಗಿರುತ್ತೆ. ಪಿಯೋನ್ ಇರ್ತಾನೆ, ಫೈಲ್ ತಗೊಂಡ್ಬಡಕ್ಕೆ, ಫೈಲ್ ತಗೊಂಡು ಹೋಗೋದಕ್ಕೆ, ನಮಗೆ ಟೀ ಸಪ್ಲೈ ಮಾಡೋದಕ್ಕೆ ಎಲ್ಲ. ಒಂದು ದಿನ ಪಿಯೋನ್ ರಜೆ ಹಾಕಿದ್ರೆ ನಮ್ಗೆ ಎಷ್ಟು ಕಷ್ಟ ಆಗೋಗುತ್ತೆ. ಒಂದು ದಿನ ಕಸ ಗುಡಿಸದೇ ಇರೋರು ಬರ್ದೇ ಇದ್ರೆ ಆ ಕಸದ ಡಸ್ಟ್ಬಿನ್ನು ಅಲ್ಲೆಲ್ಲ ಕಸ 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 ಇರುತ್ತೆ. ಸೊ ಹೀಗೆ ಅರ್ಥ ಆಗ್ತಿದೆ ಅಲ್ವಾ? ದಯವಿಟ್ಟು ದೇವರು ನಮಗೆ ಕೊಟ್ಟ, ಅದಕ್ಕೆ 11ನೇ ವಚನ ನಾವು ನೋಡ್ತೀವಿ, ಈ ವರಗಳನ್ನೆಲ್ಲ ಪವಿತ್ರಾತ್ಮ ಒಬ್ಬರೇ ತಮ್ಮ ಇಷ್ಟಾನುಸಾರ, ಯಾರ ಇಷ್ಟಕ್ಕನುಗುಣವಾಗಿ? ದೇವರ ಚಿತ್ತಕ್ಕೆ ಅನುಗುಣವಾಗಿ ತಮ್ಮ ಇಷ್ಟಾನುಸಾರ ಪ್ರತಿಯೊಬ್ಬನಿಗೂ ಹಂಚುತ್ತಾರೆ. ದೇವರು ನಮಗೆ ಕೊಟ್ಟಿರುವ ವರ, ದೇವರು ಕೊಟ್ಟಿರುವ ಕೃಪೆಗಳಲ್ಲಿ ನಾವು ಪ್ರೀತಿಯಿಂದಲೂ ತಾಳ್ಮೆಯಿಂದಲೂ ನಾವು ಮಾಡುತ್ತಿರುವುದು ಮನುಷ್ಯರಿಗಾಗಿ ಅಲ್ಲ, ದೇವರಿಗಾಗಿ ಎಂದು ಮಾಡಿದಾಗ ಪೂರ್ಣ ಆಶೀರ್ವಾದವನ್ನ ಪಡೆಯುತ್ತೀರಿ. ನಂಬಿಗಸ್ತನು ಪೂರ್ಣ ಆಶೀರ್ವಾದಕ್ಕೆ ಬಾಧ್ಯಸ್ಥನು. ಆಮೇನ್ ಎಂದು ಟೈಪ್ ಮಾಡೋಣ. ಕೊಟ್ಟ ಕೆಲಸದಲ್ಲಿ ನಂಬಿಗಸ್ತನು ಪೂರ್ಣ ಆಶೀರ್ವಾದಕ್ಕೆ ಬಾಧ್ಯಸ್ಥನು. ಸಣ್ಣ ಕೆಲಸದಲ್ಲಿ ನೀನು ನಂಬಿಗಸ್ತನಾಗಿದ್ದರೆ ದೇವರು ನಿನ್ನನ್ನು ಇನ್ನೂ ಹೆಚ್ಚಾದ ಸ್ಥಾನಮಾನಗಳಲ್ಲಿ ನಿಲ್ಲಿಸುವವರಾಗಿದ್ದಾರೆ. ಪ್ರೇಸ್ ದಿ ಲಾರ್ಡ್. ಆದ ಕಾರಣ ನಮ್ಮ ಶರೀರದ ಯಾವ, ಉದಾಹರಣೆಗೆ ಹಾರ್ಟ್ ಸ್ಟ್ರೈಕ್ ಮಾಡ್ತು, ಯಾವ ಅಂಗಗಳು ಸ್ಟ್ರೈಕ್ ಮಾಡಿದ್ರೆ ಆ ಶರೀರ ಬಲಹೀನವಾಗುತ್ತದೆ. ಒಂದು ಧರ್ಮಸಭೆ, ಒಂದು ಧರ್ಮಕೇಂದ್ರದಲ್ಲಿ ನೋಡಿ, ಗುರುಗಳು, ಕನ್ಯಾಸ್ತ್ರೀಯರು ಅವರಿಗೆ ಸಹಕರಿಸುವ ರೀತಿಯಲ್ಲಿ ಅನೇಕ ಮರಿಯನ್ ಸೇನೆ, ಲಿಜನ್ ಆಫ್ ಮೇರಿ, OFS, ಯೂತ್, ಹೀಗೆ ಎಲ್ಲ ಇರುತ್ತೆ. ಅವೆಲ್ಲ ಒಟ್ಟಾಗಿ ಸೇರಿ ಸೇವೆ ಮಾಡುವಾಗ ಧರ್ಮಸಭೆ ಅಭಿವೃದ್ಧಿ ಆಗುತ್ತದೆ. ಪ್ರೇಸ್ ದಿ ಲಾರ್ಡ್. ಓಕೆ. ಹೀಗಿರಲಾಗಿ ನಿನ್ನ ಅವಶ್ಯಕತೆ ನನಗಿಲ್ಲ ಎಂದು ಕೈಗೆ ಕಣ್ಣು ಹೇಳಲಾಗದು, ನಿನ್ನ ಅವಶ್ಯಕತೆ ನನಗಿಲ್ಲ ಎಂದು ಕಾಲುಗಳಿಗೆ ತಲೆ ಹೇಳಲಾಗದು. ಅಷ್ಟು ಮಾತ್ರವಲ್ಲ, ಬಲಹೀನವಾಗಿ ತೋರುವ ಅಂಗಗಳು ನಮಗೆ ಬೇಕೇ ಬೇಕು. ಅಲ್ಪವೆಂದೆಣಿಸುವ ಅಂಗಗಳನ್ನು ಅಧಿಕವಾಗಿ ಮಾನ್ಯ ಮಾಡುತ್ತೇವೆ. ಗೋಪ್ಯವಾಗಿಡತಕ್ಕವುಗಳನ್ನು ಶೀಲದಿಂದ ಸಂರಕ್ಷಿಸುತ್ತೇವೆ. ಬಾಹ್ಯ ಅಂಗಗಳು, ಕಣ್ಣು, ಕಿವಿ, ಮೂಗು, ಚರ್ಮ, ಶರೀರಕ್ಕೆ ಹೆಚ್ಚಾದ ಪ್ರೊಟೆಕ್ಷನ್ ನಾವು ಕೊಡೋದಿಲ್ಲ. ಆದರೆ ನಮ್ಮ ಜನನೇಂದ್ರಿಯಗಳು, ಇನ್ನಿತರ ಒಳ ಅಂಗಗಳನ್ನ ಸಂರಕ್ಷಿಸುತ್ತೇವೆ, ಅದಕ್ಕೆ ಹೆಚ್ಚು ಪೋಷಣೆ ಕೊಡುತ್ತೇವೆ. ಅದನ್ನ ಶತ್ರು ಕೈಗೆ ಸಿಕ್ಕಾಕಿಕೊಳ್ಳದಂತೆ ಸಂರಕ್ಷಣೆ ಮಾಡುತ್ತೇವೆ. ಅದೇ ರೀತಿಯಲ್ಲಿ ಒಂದು ಕುಟುಂಬದಲ್ಲಿ ಯೌವನಸ್ಥ ಮಕ್ಕಳನ್ನ ಸಂರಕ್ಷಣೆ ಮಾಡಬೇಕು, ಹೆಣ್ಣು ಮಕ್ಕಳನ್ನ ಸಂರಕ್ಷಣೆ ಮಾಡ್ತೇವೆ. ಯಾಕೆ? ಅವರನ್ನು ಸುರಕ್ಷಿತವಾಗಿ ಕಾಪಾಡಬೇಕಾದದ್ದು ತಂದೆ ತಾಯಿಗಳು ಮತ್ತು ಅಣ್ಣಂದಿರ ಜವಾಬ್ದಾರಿ ಅನ್ನುವ ರೀತಿಯಲ್ಲಿ. ಹೀಗೆ ಎಲ್ಲ ಅಂಗಾಂಗಗಳಿಗೂ ತಕ್ಕ ಪೋಷಣೆ ಮಾಡಬೇಕು. ದೇಹದಲ್ಲಿ ಭಿನ್ನ ಭೇದವಿಲ್ಲದೆ ಅಂಗಗಳು ಒಂದಕ್ಕೊಂದರ ಹಿತವನ್ನು ಗಮನಿಸುವಂತೆ ಮಾಡಿದ್ದಾರೆ. ಒಂದು ಅಂಗಕ್ಕೆ ನೋವಾದರೆ ಎಲ್ಲ ಅಂಗಗಳು ಅದರೊಂದಿಗೆ ನೋವನ್ನು ಅನುಭವಿಸುತ್ತದೆ. ಒಂದು ಅಂಗಕ್ಕೆ ನೋವಾದರೆ ಮಿಕ್ಕೆಲ್ಲ ಅಂಗಗಳು ಅದರೊಡನೆ ಸೇರಿ ನಲಿಯುತ್ತದೆ. ನೀವೆಲ್ಲರೂ ಕ್ರಿಸ್ತ ಯೇಸುವಿನ ದೇಹ. ದೇವರು ತಮ್ಮ ಸಭೆಯಲ್ಲಿ ಮೊದಲನೆಯದಾಗಿ ಪ್ರೇಷಿತರನ್ನು, ಎರಡನೆಯದಾಗಿ ಪ್ರವಾದಿಗಳನ್ನು, ಮೂರನೆಯದಾಗಿ ಬೋಧಕರನ್ನು ನೇಮಿಸಿದ್ದಾರೆ. ಹೈರಾರ್ಕಿ ನಾನು ಹೇಳಿದ್ದೀನಲ್ವಾ? ಪ್ರೇಷಿತರಿದ್ದಾರೆ, ಬೋಧಕ, ನನಗೇನು ಹೆಚ್ಚು ಬೆಲೆ ಸಿಗಲ್ಲ ಅಂತ ಬೋಧಕ ನಿರಾಸೆ ಆಗಬಾರದು. ಪವಾಡಗಳನ್ನು ಎಸಗುವವರನ್ನು, ರೋಗಗಳನ್ನು ಗುಣಪಡಿಸುವವರನ್ನು, ಪರೋಪಕಾರಗಳನ್ನು, ಪರಿಪಾಲಕರನ್ನು, ಬಹುಭಾಷಾ ಪಂಡಿತರನ್ನು ನೇಮಿಸಿದ್ದಾರೆ. ಎಲ್ಲರೂ ಪ್ರೇಷಿತರಲ್ಲ. ಎಲ್ಲರೂ ಕಣ್ಣಾಗೋದಿಕ್ಕೆ ಸಾಧ್ಯವಿಲ್ಲ, ಎಲ್ಲರೂ ಬಾಯಿ ಆಗೋದಿಕ್ಕೆ ಸಾಧ್ಯವಿಲ್ಲ, ಎಲ್ಲರೂ ಕೈಯಾಗೋದಿಕ್ಕೆ ಸಾಧ್ಯವಿಲ್ಲ, ಎಲ್ಲರೂ ಕಾಲಾಗೋದಿಕ್ಕೆ ಸಾಧ್ಯವಿಲ್ಲ. ದೇವರು ನಮಗೆ ಕೊಟ್ಟಿರುವ ಪವಿತ್ರಾತ್ಮರ ವರಕ್ಕೆ ಅನುಗುಣವಾಗಿ ನಾವು ನಂಬಿಗಸ್ತರಾಗಿರಬೇಕು. ಎಲ್ಲರೂ ರೋಗಗಳನ್ನು ಗುಣಪಡಿಸುವವರಲ್ಲ, ಎಲ್ಲರೂ ಪರೋಪಕಾರಿಗಳಲ್ಲ, ಎಲ್ಲರೂ ಪರಿಪಾಲಕರಲ್ಲ, ಎಲ್ಲರೂ ಬಹುಭಾಷಾ ಪಂಡಿತರಲ್ಲ. ಶ್ರೇಷ್ಠವಾದ ವರಗಳನ್ನು ನೀವು ಶ್ರದ್ಧಾಪೂರ್ವಕವಾಗಿ ಅಪೇಕ್ಷಿಸಿರಿ.
ನಾನು ನಿಮಗೆ ಇನ್ನೂ ಸರ್ವೋತ್ತಮವಾದ ಮಾರ್ಗವನ್ನ ತೋರಿಸುತ್ತೇನೆ. ಕರ್ತನಾದ ಯೇಸುವೇ, ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರವರ ಕುಟುಂಬಗಳು ನಿಮ್ಮ ಬಲಾಢ್ಯವಾದ ಗಾಯಗೊಂಡ ಕರಗಳಿಗೆ ಸಮರ್ಪಿಸುತ್ತೇನೆ. ನಾನು ಕ್ರಿಸ್ತ ಯೇಸುವಿನ ದೇಹವಾಗಿದ್ದೇನೆ. ನನ್ನ ಶರೀರ ದೇವರ ಆಲಯ. ಪರಿಶುದ್ಧಾತ್ಮರು ನನ್ನ ಶರೀರದಲ್ಲಿ ವಾಸಿಸುತ್ತಿದ್ದಾರೆ. ಈ ದೇಹದ ಎಲ್ಲಾ ಅಂಗಾಂಗಗಳು ಸುಕ್ಷೇಮಕರವಾಗಿ ಒಂದಕ್ಕೊಂದು ಸಹಕರಿಸಿ ಒಂದಕ್ಕೊಂದು ಅವಲಂಬಿತವಾಗಿದೆ. ಕೈಗೆ ಕಾಲಿನ ನೆರವು ಬೇಕು, ಕಾಲಿಗೆ ಕಣ್ಣಿನ ನೆರವು ಬೇಕು, ನಡೆಯಲು ಕಣ್ಣು ದಾರಿ ತೋರಿಸಬೇಕು, ಮಾತನಾಡಲು ಕಿವಿಗೆ ಸ್ವರ ಕೇಳಿಸಬೇಕು, ಹೃದಯ, ಯಕೃತ್ತು, ಹೊಟ್ಟೆ, ಅನ್ನನಾಳಗಳು, ಗೋಪ್ಯವಾದ ಮೂತ್ರಜನಕಾಂಗಗಳು, ಒಂದೊಂದು ಅಂಗಾಂಗಗಳನ್ನು ಸಹ ನಾವು ಸುರಕ್ಷಿತವಾಗಿ ಕಾಯ್ದು ಕಾಪಾಡುವಂತೆ ಇವತ್ತು ನಮ್ಮ ಕುಟುಂಬ ಎಂಬ ಒಂದು ದೇಹದಲ್ಲಿರುವ ಅನೇಕ ಅಂಗಾಂಗಗಳು ಒಂದಕ್ಕೆ ನೋವಾದರೆ ಎಲ್ಲ ಅಂಗಾಂಗಗಳು ನೋವನ್ನು ಅನುಭವಿಸುತ್ತೇವೆ. ಪರಸ್ಪರ ಕ್ಷೇಮವನ್ನು, ಪರಸ್ಪರ ಏಳಿಗೆಯನ್ನ ಬಯಸಿ ಪರಸ್ಪರ ಅಭಿವೃದ್ಧಿಯನ್ನ ಹಿತಚಿಂತನೆಯನ್ನ ಮನಸ್ಸಿನಲ್ಲಿಟ್ಟುಕೊಂಡು ನಾವು ಕೆಲಸ ಮಾಡುವಾಗ ಆ ಇಡೀ ಕುಟುಂಬ ಸುಕ್ಷೇಮಕರವಾಗಿರುತ್ತದೆ. ಅದೇ ರೀತಿಯಲ್ಲಿ ಧರ್ಮಸಭೆಯಲ್ಲಿ ಪ್ರೇಷಿತರು, ಬೋಧಕರು, ಬಹುಭಾಷಾ ಪಂಡಿತರು, ರೋಗಿಗಳನ್ನು ಗುಣಪಡಿಸುವವರು ಅವರವರದೇ ಆದ, ಈಗ ಧ್ಯಾನಕೂಟಗಳಲ್ಲಿ, ಧ್ಯಾನ ಕೇಂದ್ರಗಳಲ್ಲಿ ಬೋಧಕರು, ಪ್ರೇಸ್ ಅಂಡ್ ವರ್ಷಿಪ್ ಮಾಡುವವರು, ಕೌನ್ಸಿಲಿಂಗ್, ಕನ್ಫೆಷನ್, ಬಲಿಪೂಜೆ ನಡೆಸುವ ಗುರುಗಳು, ಅನ್ನ ಆಹಾರವನ್ನು ನಮಗೆ ಭುಜಿಸಲು ಸಹಾಯ ಮಾಡುವ ಅಡುಗೆ ಕೆಲಸ ಮಾಡಲು ಆಯ್ಕೆ ಮಾಡಲ್ಪಟ್ಟ ಪ್ರೇಷಿತರು ಎಲ್ಲರೂ ಸುವ್ಯವಸ್ಥಿತವಾಗಿ ಕೆಲಸಗಳನ್ನು ಮಾಡುವಾಗ ಪವಿತ್ರಾತ್ಮರು ಅಭಿಷೇಕದಲ್ಲಿ ಆ ಧ್ಯಾನಕೂಟದಲ್ಲಿ ಕೆಲಸ ಮಾಡುತ್ತಾರೆ ಅಥವಾ ಕುಟುಂಬದಲ್ಲಿ ಕೆಲಸ ಮಾಡುತ್ತಾರೆ. ಪವಿತ್ರಾತ್ಮರು ಗಲಿಬಿಲಿಯ ಆತ್ಮರಲ್ಲ, ಸುವ್ಯವಸ್ಥೆಯ, ಡಿಸಿಪ್ಲಿನ್ಡ್ ಅಂಡ್ ಕಂಟ್ರೋಲ್ಡ್, ಸುವ್ಯವಸ್ಥೆ ಮತ್ತು ಸಮಾಧಾನದ ಆತ್ಮರು. ಎಲ್ಲವೂ ವ್ಯವಸ್ಥೆಯಲ್ಲಿ ನಡೆಯುವಾಗ ಇಡೀ ದೇಹ ಆರೋಗ್ಯಕರವಾಗಿರುತ್ತದೆ. ನಾನು ಕ್ರಿಸ್ತೇಸುವಿನ ದೇಹವಾಗಿದ್ದೇನೆ, ನಾನು ಕ್ರಿಸ್ತೇಸುವಿನ ಅಂಗಾಂಗವಾಗಿದ್ದೇನೆ. ನನ್ನನ್ನು ಯಾವ ಅಂಗವಾಗಿ ದೇವರು ಉಪಯೋಗ ಮಾಡಲು ಇಚ್ಛಿಸುತ್ತಾರೋ, ಯಾವ ವರದಿಂದ ದೇವರು ನನ್ನನ್ನು ಅಭಿಷೇಕ ಮಾಡಿದ್ದಾರೋ ಆ ವರದಲ್ಲಿ ಪ್ರಾಮಾಣಿಕನಾಗಿ ಪ್ರೀತಿಯಿಂದಲೂ ನಿಸ್ವಾರ್ಥತೆಯಿಂದಲೂ ನಮ್ಮ ಸೇವೆಯನ್ನು ಮಾಡಲು ಬೇಕಾದ ಅಭಿಷೇಕ ಪವಿತ್ರಾತ್ಮರು ನಮಗೆ ಅನುಗ್ರಹಿಸಲಿ. ನಂಬಿಗಸ್ತನು ಪೂರ್ಣ ಆಶೀರ್ವಾದಕ್ಕೆ ಬಾಧ್ಯಸ್ಥನು. ನೀನು ಸಣ್ಣದರಲ್ಲಿ ನಂಬಿಗಸ್ತನಾಗಿದ್ದರೆ ದೇವರು ನಮ್ಮನ್ನು ದೊಡ್ಡದರಲ್ಲಿ ನೇಮಿಸುವ ಅಭಿಷೇಕ ನಮ್ಮೊಬ್ಬೊಬ್ಬರಲ್ಲಿ ಕಾರ್ಯ ಮಾಡುವಂತೆ ಆ ಪ್ರಾಮಾಣಿಕತೆಯ ಆತ್ಮ, ಪ್ರೀತಿಯ ಆತ್ಮ, ಸೇವೆಯ ಆತ್ಮ ನಮ್ಮನ್ನು ವಶಪಡಿಸಿಕೊಳ್ಳಲಿ. ಕುಟುಂಬಗಳಲ್ಲಿ, ಕೆಲಸ ಮಾಡುವ ಸ್ಥಳಗಳಲ್ಲಿ, ಧರ್ಮ ಕೇಂದ್ರದಲ್ಲಿ, ಧ್ಯಾನ ಕೂಟಗಳಲ್ಲಿ, ಪ್ರಾರ್ಥನಾ ತಂಡಗಳಲ್ಲಿ ಎಲ್ಲಾ ಅಂಗಾಂಗಗಳು ಒಂದಾಗಿ ಸೇರಿ ದುಡಿದು ಆ ಕ್ಷೇಮಾಭಿವೃದ್ಧಿಯನ್ನ ಆ ಸಭೆ, ತಂಡ, ಕುಟುಂಬ ಪಡೆದುಕೊಳ್ಳುವಂತೆ ನಾವು ಅದರ ಒಂದು ಅಂಗವಾಗಿ, ಒಂದು ಸಣ್ಣ ಅಂಗವಾಗಿ ನಮಗೆ ಕೊಟ್ಟ ಕೆಲಸವನ್ನು ನಂಬಿಗಸ್ತರಾಗಿ ನಿರ್ವಹಿಸಲು ಬೇಕಾದ ಕೃಪಾಶೀರ್ವಾದ ನಮಗೆ ಲಭಿಸುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್. ಗಾಡ್ ಬ್ಲೆಸ್ ಯು.